ಹಾಯ್ ಫ್ರೆಂಡ್ಸ್, ನೋಡಿ ಅತ್ಯುತ್ತಮ ಕ್ವಾಲಿಟಿ ಶೇಂಗಾ ಬೀಜ ಈ ಸಲ ಬೆಳೆಸಿರೋದಿದ್ದು ನಾವು ಕೊಪ್ಪಳದಲ್ಲಿ ಬೆಳೆಸಿದ್ದು. ಸ್ನೇಹಿತರೊಬ್ಬರು ಬೆಳ್ಕೊಡ್ತಾರೆ ನನಗೆ. ನೋಡಿ ಬೋಕುತಮ್ ಹಾಕಿ ಬೆಳ್ಕೊಟ್ಟಿದ್ದಾರೆ ಅವರು. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದು, ಅದ್ಭುತವಾಗಿ ಟೇಸ್ಟ್ ಬೇರೆ ಇರುತ್ತೆ. ಆಮೇಲೆ ಇದನ್ನು ನಾನು ಮಾಮೂಲಿ ನ್ಯಾಚುರಲ್ ಪ್ರೊಸೆಸ್ಸಲ್ಲೇ ಎಣ್ಣೆ ಮಾಡ್ತೇನೆ. ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಇದನ್ನು ನಾನು ಸರಿ ಕೊಡ್ತೇನೆ. ನೋಡಿ ಎಣ್ಣೆ ಪ್ರೊಸೆಸ್ ಹೇಗಿರುತ್ತೆ ನೋಡಿ, ಚೆಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಎಣ್ಣೆಗಳನ್ನು ಮಾಡಿ ಈ ಥರ ಸೋಲಾರ್ ಟಾರ್ಪಲ್ಲಿದಲ್ಲಿ ನಾವು ಒಣಗಿಸ್ತೇವೆ. ಒಂದು 5-6 ಬಿಸಿಲು ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿ ಒಣಗಿಸ್ತೇವೆ. ಇದು ನೋಡಿ ಕ್ವಾಲಿಟಿ, ಇದು ಸೂಪರಾಗಿ ಬರುತ್ತೆ ಎಣ್ಣೆ. ಈ ಥರ ಒಣಗಿಸೋದ್ರಿಂದ ಏನು ಲಾಭ ಅಂದರೆ ನ್ಯಾಚುರಲಾಗಿ ಫಿಲ್ಟ್ರ್ ಆಗುತ್ತೆ. ನಾವು ಯಾವುದೇ ಫಿಲ್ಟ್ರ್ ಮಾಡೋ ಅವಶ್ಯಕತೆ ಬರೋಲ್ಲ. 5-6 ದಿವಸಕ್ಕೆ ವಿಟಮಿನ್ ಡಿ ಫಾರ್ಮೇಟ್ ಆಗುತ್ತೆ. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಮತ್ತು ಎಣ್ಣೆನೂ ಹಾಳಾಗಲ್ಲ ಇದರಲ್ಲಿ. ಸೊ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಫಿಲ್ಟ್ರಾಗಿ ಬರ್ತದೆ ಅಂತ. 2 ವೆರೈಟಿ ಪ್ಯಾಕ್ ಮಾಡ್ತೇವೆ ನಾವು. ಒಂದು ಪೌಚಲ್ಲೂ ಪ್ಯಾಕ್ ಮಾಡ್ತೇವೆ, ನೋಡಿ ಈ ಥರ ಇದೆ ಪೌಚ್ ಪ್ಯಾಕಿಂಗು. ಮತ್ತೊಂದು ಬಾಟ್ಲಿ ಪ್ಯಾಕಿಂಗ್ ಮಾಡ್ತೇವೆ. ಅಂದರೆ ಪಾರ್ಸಲಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಪೌಚ್ ಪ್ಯಾಕಿಂಗ್ ಮಾಡೋದು. ಆ್ಯಕ್ಚುಲಿ ಗ್ಲಾಸಲ್ಲಿ ತುಂಬ ಒಳ್ಳೆಯದಿದು. ಗ್ಲಾಸ್ ಪ್ಯಾಕಿಂಗೇ ನಮ್ಮದು ಯಾವತ್ತೂ ಇರುತ್ತೆ, ಹಾಳಾಗಲ್ಲ ಯಾವುದೇ ಕಾರಣಕ್ಕೆ. ಗ್ಲಾಸು ಮತ್ತು ಇದು ಇಟ್ಕೊಂಡಾಗ